ಇದನ್ನ ಉಪಯೋಗಿಸಿದ್ರ ಎಲ್ಲ ಆರೋಗ್ಯ ಚೆನ್ನಾಗಿರ್ತೈತಿ. ನಿನ್ನ ಹೆಸರೇನು? ಕಲರ್. ಈಗಲೂ ಹಳ್ಳಿ ಕಡೆ ಹೋದ್ರೆ ಈ ತರದ ಓಲ್ಡ್ ಇಂಡಿಯಾ, ರಿಯಲ್ ಇಂಡಿಯಾ ನೋಡ್ಬೋದು. ಒಂದು ಮಡಿಕೆ ಎಷ್ಟು ಬೈ ಮಾಡ್ಬೇಕಂದ್ರೆ ನಾವು ಹಂಪಿ ರೋಡ್ಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಡಿಕೆ ಮಾಡುವಂಥ ಕುಂಬಾರರ ಮನೆ ಇದೆ ಇಲ್ಲಿ. ಸೊ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ಮನೆಯಲ್ಲಿ ಮಣ್ಣಿನ ಮಡಿಕೆ ಎಲ್ಲ ರೆಡಿ ಮಾಡ್ತಾರಂತೆ. ಎಷ್ಟು ವರ್ಷದಿಂದ ಮಾಡ್ತಿರೋದು ನೀವು ಇದು? ನಾವು ಸಣ್ಣ ತೆಗೆದಿದ್ದೀವಿ. ಹೌದಾ? ಓಡ್ರ ಬೆಂಗಳೂರು. ಇವಾಗ ನೀವು ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀರಾ? ಫಸ್ಟ್ ಇದರಲ್ಲಿ ರೌಂಡ್ ಮಾಡ್ಕೊತೀರಾ, ಆಮೇಲೆ ಈ ಥರ ಫೈನಲ್ ಟಚ್. ಇದು ಏನು ಜೇಡಿ ಮಣ್ಣ? ಜಿಗಿ ಬರ್ತಲ್ಲ. ಜಿಗಿ ಅಂದರೆ ಕೆರಿ ಮಣ್ಣು. ಸಖತ್ತಾಗಿ ಮಾಡಿದ್ದೀರಿ ಫಿನಿಶಿಂಗು. ಇದನ್ನ ಫೈನಲ್ ಟಚ್ ಕೊಡ್ಬೇಕಾ? ಇದು ಇಷ್ಟೇನಾ? ಇಷ್ಟೇ. ಒಂದು ದಿನಕ್ಕೆ ಈ ಥರ ಎಷ್ಟು ಮಡಿಕೆ ಮಾಡ್ತೀರಿ? 30-40. ಒಂದು ಮಡಿಕೆ ಎಷ್ಟು ಬೈ ಮಾಡ್ಬೇಕಂದ್ರೆ ನಾವು? 50. ಇದು ಈ ಥರದ್ದು ಒಂದು ಮಡಿಕೆ 50 ರೂಪಾಯಾ? ನಾವು ಹೋಲ್ಸೇಲ್ ಹಾಕೋದು. ಹಾಂ. ಹೆಂಗ ಹೇಳಕ್ಕಂಗ ಗಾಳಿ ಇದ್ದಂಗೆ ಅವ್ರು. ಒಂದು ಮಡಿಕೆ ಮಾಡೋಕೆ ಹೆಚ್ಚು ಕಮ್ಮಿ ನೀವು ಒಂದು 2-3 ಅವರ್ ಸ್ಪೆಂಡ್ ಮಾಡ್ತೀರಲ್ವ? ಈ ಅದು ಒಂದೊಂದು ಮಾಡಿ ಗಿಡಲ್ಲ ಅಂತೇಳಿ 30-40 ಒಂದಿನ ಒಟ್ಟಿಗೆ ಮಾಡ್ಬಿಡೋದು. ಮತ್ತೆ ತಿರ್ಗದೇನು ಬೆಳೆಯುತ್ತೆ. ಇವು ನಿನ್ನೆ ಮಾಡಿದ್ವಿ. ಹಾಂ. ನಿನ್ನೆ ಮೊನ್ನೆ ಮಾಡಿದ್ವಿ, ಇವತ್ತು ಬೆಳೆಯಕತ್ತಿ. ಮಾಡಿಲ್ಲ ಅಲ್ಲ, ಮಾಡ ಇತ್ತಲ್ಲ. ಓಕೆ. ಯಾಕಲೆ ಏನಾಗಕತ್ತಿ? ಇದು ಕಿಲ್ ಸರ್, ಇದು ಬಟ್ಟಿ ಬಟ್ಟೆ ಅಂದರೆ ಸುಡೋದು ಸರ್ ಅದು. ಹೌದೇ? ಓ, ಇಲ್ಲಿ ಸುಡೋದಿದೆ. ನೀವೆಲ್ಲ ಟಿ ವಿಲಿ ಬರ್ತೀರಿ? ಹಾಂ. ಯೂಟ್ಯೂಬ್. ಅಮ್ಮ ನಿಮ್ಮ ಹೆಸರು? ಕಿವಿ ಕೇಳಲ್ಲ. ಓಕೆ. ಫುಲ್ ಬ್ಯುಸಿಯಾಗಿ ಮಾಡ್ತಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ರತ್ನ. ಅವ್ರ ಹೆಸರು ಹೇಮಣ್ಣ. ಓಕೆ. ಸೊ ನೀವೀಗ ಏನು ಮಾಡ್ತಿರೋದು? ಇದು ಪ್ಲೇಟ್ ಮಾಡ್ತೀವಿ, ಅದ್ರ ಮೇಲೆ ಹಾಂ ಮುಚ್ಚೋಳ ಮಣ್ಣು ತಗೊಂಡು ಏನು ಬಗ್ ನೋಡಕತ್ತಿಲ್ಲ ನೋಡಿ. ಇವನ ಹೆಸರೇನು? ಕ್ರಿಕೆಟ್ ನೋಡ್ತೀರಾ? ಬನ್ನಿ. ನಿನ್ನ ಹೆಸರೇನು? ಚೆಸ್ಸಿಕ್ ಕಲರ್. ನಿನ್ನ ಹೆಸರು ಅಂತ? ನೀವೇನು ಮಾಡಕತ್ತೀರಿ ಇಲ್ಲಿ? ನಿಮ್ದೇ ಮನೆಯನ್ನ ಇದು? ನಿಮ್ದೇ ಮನೆ. ಸೊ ಇವಾಗ ಮಡಿಕೆ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಉಪಯೋಗ ಕಮ್ಮಿ ಆಗಿಬಿಟ್ಟದ್ರಿ ಸರ್. ಹೌದು. ಇದು ಕಮ್ಮಿ ಮಾಡಿದಾಗ್ಲಿಂದ BP, ಶುಗರ್ ಇಂಥವೆಲ್ಲ ರೋಗ ಜಾಸ್ತಿ ಆಗಿದೆ. Look at this. ಈಗ ಏನು ಮಾಡ್ತಾ ಇರೋದು ನೀವು? ನೀವೇನು ಹೇಳ್ತೀರಿ ಅದು ಮಾಡಿ. ನಮಗೆ ಏನು ಮಾಡ್ಕೊಡ್ತೀರಿ? ಪಾಟ್ ಮಾಡಿಲ್ಲ. ಡಿಸೈನ್ ಪಾಟ, ಫ್ಲವರ್ ವಾಸ್ ಇರ್ತಾರಲ್ಲ ಆ ಥರ ಪಾಟ್ ಮಾಡಿ. ಸೊ ಈಗೆಲ್ಲ ಎಲೆಕ್ಟ್ರಿಕ್ ಬಂದಿದೆಲ್ಲ. ಅಲ್ಲಿ ನೋಡ್ತೀವಿ.
ಸೂಪರ್. ಸೊ ಈಗ ಇದನ್ನು ನೀವು ಡ್ರೈ ಮಾಡಬೇಕಾ, ಏನು ಸರ್? ಒಣಗಿಸ್ಬೇಕಾ ಇದನ್ನು? ಹ್ಞೂ ಸರ್. ಎಷ್ಟೊತ್ತು ಒಣಗಿಸ್ತೀರಾ? ಓ, ಒಂದು 3-4 ದಿನ ಹೇಳಿದಾರೆ. 3-4 ದಿನ ಈ ಥರ ಬೇಸ್ ಹಾಕಿ ಜಾಯಿಂಟು ಈ ಥರ ಫಿನಿಶಿಂಗ್. ಸೊ 3-4 ಡೇಸ್ ಆದಮೇಲೆ ಇಲ್ಲೊಂದು ಸುಡೋದಕ್ಕೆ ಇಲ್ಲಿ ಈ ಥರ ಜಾಗ ಇದೆ. ಎಂಡ್ ಪ್ರಾಡಕ್ಟ್ ಏನಿದೆ ಈ ಥರ ರೆಡಿ ಆಗುತ್ತೆ. ಒಲೆಗಳು ಅನ್ಸುತ್ತೆ ಸುಡೋದಕ್ಕೆ, ಇದನ್ನು ಮಾಡಿಟ್ಟಿದ್ದಾರೆ. ಭಾರಿ ಚೆನ್ನಾಗಿದೆ ಈ ಥರದ್ದೆಲ್ಲ ನೋಡೋದಕ್ಕೆ. ಸೊ ಇದೇ ಮಣ್ಣಿಂದ ಮಡಿಕೆ ಮಾಡೋದು ನೋಡಿ ಯಾವ ಥರ ಇದೆ. ಸೊ ನೀವು ಆವಾಗಲೇ ಏನೋ ಹೇಳ್ತಾ ಇದ್ರಿ ಚೆನ್ನಾಗಿ, ಅದು ಹೇಳಿ ಇನ್ನೊಂದ್ಸಲ. ದುಡಿಮೆಗೆ ಅಂತಲ್ಲ, ಯಾಕಂದ್ರೆ ಈಗ ಎಲ್ಲರ ಆರೋಗ್ಯ ಬಗ್ಗೆ ಹೇಳ್ತಾರ ಅದು. ಇದನ್ನ ಉಪಯೋಗಿಸಿದ್ರ ಎಲ್ಲ ಆರೋಗ್ಯ ಚೆನ್ನಾಗಿರ್ತತಿ ಎಲ್ಲಾರ್ದು. ಈಗ ಅದು ಯಾವ್ದು ಕುಕ್ಕರು, ಅದು ಹಾಟ್ ಬಾಕ್ಸ್ ಅದೆಲ್ಲ ಬಂದು ಈಗ BP, ಶುಗರು, ಕಿಡ್ನಿಯಾಗ ಹಳ್ಳು ಸೇರ್ಕೊಂಡೈತಿ, ಇಂಥವೆಲ್ಲ ಸ್ಟಾರ್ಟ್ ಆಗ್ಯಾವ ಈಗ. ಇದನ್ನ ಯಾವಾಗ ಬಿಟ್ಟಾಗಿದ್ದ ಅವಾಗ ಯೂಸ್ ಮಾಡಾರಲ್ಲ ಚೆನ್ನಾಗಿ ಅದಾರ. ಇವ್ರು ನಮ್ಮ ಅತ್ತೆಯರು, ಇವ್ರು ಎಷ್ಟು ಗಟ್ಟಿ ಅದಾರ, ಅವ್ರು ಅಷ್ಟು ಬಾಳದಿಲ್ಲ. ನಾವು ಈಗ ಯೂಸ್ ಮಾಡಲ್ದಾಗ್ಲಿದ್ದ ಇದೆಲ್ಲ ಸ್ಟಾರ್ಟ್ ಆಗಿರೋದ ಅಂತ ಹೇಳ್ತಿರೋದು. ಈಗ ಇದು ಸ್ವಲ್ಪ ಇಂಪ್ರೂವ್ ಆಗ್ಬೇಕಂದ್ರ ನಿಮ್ಮಂತಾರು ಇಷ್ಟ ಡಾಕ್ಟರ್ಸ್ ಇವರೆಲ್ಲ ಸ್ವಲ್ಪ ಜನರ ಗಮನಕ್ಕೆ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಇದಾಗ್ತೈತಿ, ತೆಲಿಗೆ ತಗೊಂತಾರ ಅಂತ ಹೇಳ್ತಿರೋದು ಅಷ್ಟೇ. ಖಂಡಿತ 100ಕ್ಕೆ 100 ಸತ್ಯ ನೀವು ಹೇಳಿದ್ದು. ಒಂದು ಮಡಿಕೆ ಮಾಡಬೇಕು ಅಂದರೆ ಒಂದು 4-5 ಸ್ಟೇಜ್ನ ಪ್ರೋಸೆಸ್ ಮಾಡಿ ಆಮೇಲೆ ಎಂಡ್ ಪ್ರಾಡಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಎಲ್ಲಾದರೂ ಮಡಿಕೆ ಪಾತ್ರೆಗಳು ಸಿಕ್ಕಿದ್ರೆ ಬೈ ಮಾಡಿ. ಹಾಂ, ಹೌದು. ಓ, ಈಗ ನಾವೆಲ್ಲ ಇಲ್ಲಿ ಹೆಚ್ಚಾಗಿ ವಿದೇಶಕ್ಕೆ ಕರ್ಕೊಂಡ್ಬರ್ತೀವಿ. ಯಾಕಂದರೆ ಈಗ ದೊಡ್ಡ ದೊಡ್ಡ ಬ್ಯಾಂಗ್ಳೂರು ಮೆಟ್ರೋಪಾಲ್ ಸಿಟಿಲಿ ಈ ಥರದ ಆರ್ಟು ಈ ಥರದ್ದು ಏನು ನೋಡೋಕೆ ಹೋಗಲ್ಲ, ಅದೆಲ್ಲ ನ್ಯೂ ಇಂಡಿಯಾದು. ಈಗಲೂ ಹಳ್ಳಿ ಕಡೆ ಹೋದರೆ ಈ ಥರದ್ದು ಓಲ್ಡ್ ಇಂಡಿಯಾ, ರಿಯಲ್ ಇಂಡಿಯಾ ನೋಡ್ಬೋದು, ಜನರದ್ದು ಜನಜೀವನ ನೋಡ್ಬೋದು. ಸೊ ಈ ಥರದ್ದು ಕಲೆಗಳೆಲ್ಲ ನಶಿಸಿ ಹೋಗಿದೆ. ಈ ಥರ ವಿಲೇಜ್ ಹತ್ರ ಬಂದರೆ, ಕಂಟ್ರಿ ಸೈಡ್ ಬಂದರೆ ಈ ಥರದ ಕಲೆಗಳು ಇವತ್ತಿಗೂ ನಾವು ನೋಡ್ಬೋದು. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ನಮಗೆ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಕಣ್ರೋ. ಬಾಯ್ ಲೈಕ್ ಮಾಡಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಬನ್ನಿ ಇವಾಗ ಮುಂದೆ ಹೋಗೋಣ.